ರಾಘವ್ ಶರ್ಮಾ ವೆಲ್ಕಮ್ ಟು ದ ಶೋ. ರಾಘವ್ ಶರ್ಮಾ ಬಹಳ ದೀರ್ಘಕಾಲ ದೆಹಲಿಯ ಪತ್ರಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಜೊತೆಗೆ ರಾಜಕೀಯ ಪಕ್ಷಗಳ ಜೊತೆ ಅಂದ್ರೆ ಅವುಗಳ ಪಲ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತವ್ರು. ಬಾಬು ಅವ್ರು ಹೇಳ್ತಾ ಇದ್ದ ಹಾಗೆ ಬಿಹಾರದಲ್ಲಿ ಕೂಡ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಅಲ್ಲಿನ ಚುನಾವಣಾ ರಾಜಕೀಯ ಮತ್ತು ಆರ್ಟಿಕಲ್ ಬರೆದಿತ್ತು. ಯಾರೋ ಬರೆದ ಹಾಳು ಹಣೆ ಬರಹ ಅಂತೇಳಿ, ಅಲ್ಲ ಯಾರೋ ಗೀಚಿದ ಹಾಳು ಹಣೆ ಬರಹ ಅಂತೇಳಿ ಬಹಳ ಸೊಗಸಾಗಿತ್ತು, ಆದ್ರೆ ಅರ್ಥ ನಿರ್ಮಿತವಾಗಿತ್ತು. ಪ್ಲೀಸ್ ಕಂಟಿನ್ಯೂ. ಎಸ್, ಸೊ ವಿ ಆರ್ ವೆರಿ ಕ್ಯೂರಿಯಸ್ ರಾಘವ್ ಶರ್ಮಾ, ಹೇಗಿರುತ್ತೆ ಈ ಸಾರಿಯ ಬಿಹಾರದ ಚುನಾವಣೆಯ? ಯಾಕಂತಂದ್ರೆ ಇಷ್ಟು ಸಾರಿ ನಾನು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಬಿಟ್ರು, ಸೊ ಅಲ್ಲೂ ಕೂಡ ಗ್ಯಾರಂಟಿ ವರ್ಕೌಟ್ ಮಾಡಕ್ ಹೋಗಿದ್ದಾರೆ ಅಂತ. ಬಟ್ ಬಿಹಾರದ ಗ್ಯಾರಂಟಿ ಈಸ್ ನನ್ ಅದರ್ ದನ್ ನಿತೀಶ್ ಕುಮಾರ್ ಆಲ್ವೇಸ್ ಅಂತ. ಹೇಗ್ ನೋಡ್ತೀರಿ? ಏನೆಲ್ಲ ವಿಶೇಷತೆಗಳಿದೆ ಈ ಸಾರಿ? ನೋಡಿ, ಈ ಎಲೆಕ್ಷನ್ 2020ಕ್ಕಿಂತ ಹೇಗೆ ಭಿನ್ನ ಅಂತ ಹೇಳಿದ್ರೆ, 2020ರ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಜೆಪಿ ಇರಲಿಲ್ಲ, ಲೋಕ್ ಜನಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರು ಇರಲಿಲ್ಲ. ಅವರಿಗೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಅತೃಪ್ತಿ ಮತ್ತೆ ಮುನಿಸು ಉಂಟಾಗಿತ್ತು ಆ ಸಂದರ್ಭದಲ್ಲಿ. ಆಗ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾಗಿದ್ರು, ಆ ಪೈನ್ ಅಲ್ಲಿದ್ರು. ಆದ್ರೆ ನಿತೀಶ್ ಕುಮಾರ್ ಜೊತೆಗೆ ಚಿರಾಗ್ ಪಾಸ್ವಾನ್ ಸಂಬಂಧ ಚೆನ್ನಾಗಿರ್ಲಿಲ್ಲ. ರಾಜಕೀಯವಾಗಿ ಅವರನ್ನ ಮುಗಿಸಬೇಕು ಅಂತ ಚಿರಾಗ್ ಪಾಸ್ವಾನ್ ಒಂದು ಲೆಕ್ಕಾಚಾರ ಹಾಕಿದ್ರು. ಹಾಗಾಗಿ ಅವ್ರು ಮೋದಿ ಹನುಮಾನ್ ಅಂತ ಹೇಳ್ಕೊಂಡೇ ಪ್ರಚಾರ ಮಾಡಿದ್ದು. ಅವತ್ತು ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಚಿರಾಗ್ ಪಾಸ್ವಾನ್ಗೆ ಸಪೋರ್ಟ್ ಮಾಡಿದಾರ, ನಿತೀಶ್ ಅವರನ್ನ ಮುಗಿಸೋದಕ್ಕೆ ಏನಾದ್ರು ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಚರ್ಚೆಗಳೆಲ್ಲ ನಡೆದಿತ್ತು. ಸೊ ಅದೇ ರೀತಿಯಲ್ಲಿ ಕ್ಯಾಂಪೇನ್ ನಡೀತು. ಆದ್ರೂ ನಿತೀಶ್ ಕುಮಾರ್ ಮತ್ತೆ ಮೋದಿ ಒಂದೇ ವೇದಿಕೆಯಲ್ಲಿದ್ರು. ಅಂತಿಮವಾಗಿ ಏನಾಯ್ತು, ಸುಮಾರು 28ರಿಂದ 30 ಕ್ಷೇತ್ರದಲ್ಲಿ ಜೆಡಿಯುಗೆ ಎಲ್ಜೆಪಿ ಹರ್ಟ್ ಮಾಡೋದಲ್ಲಿ ಯಶಸ್ವಿ ಆಯಿತು. 115 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಜೆಡಿಯು 43 ಕ್ಷೇತ್ರಗಳಿಗೆ ಕುಸಿದಿತ್ತು. ಒಂದರ್ಥದಲ್ಲಿ ಬಹಳ ಮುಜುಗರವನ್ನು ಅನುಭವಿಸಿದ್ರು ನಿತೀಶ್ ಕುಮಾರ್. ಆದ್ರೆ ಬಿಜೆಪಿಯವರು ಹೇಳಿದ ಮಾತಿಗೆ ತಕ್ಕಂತೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಎಲ್ಜೆಪಿ ಮತ್ತೆ ಜೆಡಿಯು ವೋಟ್ಸ್ ಡಿವೈಡ್ ಆಗಿತ್ತು. ಹಿಂದೆ ನನ್ನ ರೈಟಪ್ ಅಲ್ಲಿ ಕೂಡ ನಾನು ಅದನ್ನು ಬರ್ದಿದ್ದೇನೆ. ಆದ್ರೆ ಈ ಚುನಾವಣೆಯಲ್ಲಿ ಎಲ್ಜೆಪಿ ಮತ್ತೆ ಜೆಡಿಯು ಒಂದಾಗಿದೆ. ಬಿಹಾರದಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ, ಬಹಳ ದೊಡ್ಡ ಹಬ್ಬ. ದೀಪಾವಳಿ ಮುಗ್ದ 6ನೇ ದಿನ ನಂತರ ಅಲ್ಲಿ ಛಟ್ ಪೂಜೆ ಅಂತ ನಡೆಯುದು. ಈ ವಲಸೆ ಹೋದವರು ಬೇರೆ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದವರು ಕೂಡ ಆಗ ಬಿಹಾರಕ್ಕೆ ಬರ್ತಾರೆ. ನೀವು ರೈಲಲ್ಲಿ ನೋಡಬಹುದು, ಬಿಹಾರದ ರೈಲಲ್ಲಿ ಈ ದನಗಳು ನುಗ್ಗಿದಾಗಿ ನುಗ್ಗೋದು. ನಾವು ಆ ರೀತಿ ಪದ ಬಳಕೆ ಹೊರತು, ಮತ್ತೆ ಅಲ್ಲಿ ಪರಿಸ್ಥಿತಿ ಆಗಿದೆ. ಬಹುತೇಕ ಯಾರು ಟಿಕೆಟ್ ಮಾಡೋದಿಲ್ಲ. ಸ್ಲೀಪರ್ ಅಲ್ಲಿ ನಾನೊಬ್ಬ ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಸೀಟಲ್ಲೂ ಬಂದು ಕೂರ್ತಾರೆ, ಕೆಳಗೆ ಕೂತಿರ್ತಾರೆ, ನಮ್ಗೆ ಓಡಾಡ್ಲಿಕ್ಕೆ ಜಾಗ ಇರೋದಿಲ್ಲ. ಆ ರೀತಿ ಪರಿಸ್ಥಿತಿ, ಅದು ಬಿಹಾರದ ಚಿತ್ರಣವನ್ನು ನಾನು ನೀಡ್ತಾ ಇರೋದು ಹೇಗಿದೆ ಅಂತ ಹೇಳಿ. ಸೊ ಎಲ್ಲರೂ ಬರ್ತಾರೆ, ವಲಸೆ ಬಂದವರೆಲ್ಲ ಬರ್ತಾರೆ, ದೊಡ್ಡ ಹಬ್ಬ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ಮನೆಗೆ ಹೋದ್ರು. ನಾವಿಬ್ರು ಯುನೈಟ್ ಆಗಿದ್ದೇವೆ ಅನ್ನೊಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಸೊ ಈ ಚುನಾವಣೆಯಲ್ಲಿ ಇಂಡಿಯಾಗೆ ಅಡ್ವಾಂಟೇಜ್ ಆಗಿರೋದು ಅಂತ ಹೇಳಿದ್ರೆ, ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಫ್ಯಾಕ್ಟರ್ ಹೇಗೂ ಇದೆ, ಅದ್ರ ಜೊತೆಗೆ ಚಿರಾಗ್ ಪಾಸ್ವಾನ್ ಮತ್ತೆ ನಿತೀಶ್ ಕುಮಾರ್ ಒಂದಾಗಿದ್ದಾರೆ. ಸೊ ಜೆಡಿಯು ವೋಟ್ಸ್ ಎಲ್ಜೆಪಿ ಕ್ಯಾಂಡಿಡೇಟ್ ಶಿಫ್ಟ್ ಆಗುತ್ತೆ, ಎಲ್ಜೆಪಿ ವೋಟ್ಸ್ ಜೆಡಿಯುಗೆ ಶಿಫ್ಟ್ ಆಗುತ್ತೆ. ಕಳೆದ ಚುನಾವಣೆಯಲ್ಲಿ ಆಗಿರಲಿಲ್ಲ. ಸುಮಾರು 143 ಕ್ಷೇತ್ರದಲ್ಲಿ ಎಲ್ಜೆಪಿ ಕ್ಯಾಂಡಿಡೇಟ್ಸ್ ಅನ್ನು ಹಾಕಿತ್ತು. ಈ ಸರಿ ಎನ್ಡಿಎ ಮೈತ್ರಿಕೂಟದಲ್ಲಿದ್ದಾರೆ. ಅದೊಂದು ಫಾರ್ಮಿಡಬಲ್ ಅಲಯನ್ಸ್, ಜೆಡಿಯು, ಎಲ್ಜೆಪಿ, ಬಿಜೆಪಿ. ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ, ಎಲ್ಜೆಪಿ ಇದ್ದು ಕಮ್ಯುನಿಟಿ ಫ್ಯಾಕ್ಟರ್, ಮತ್ತೆ ಆ ಯೂತ್ಸ್ ಅನ್ನ ಚಿರಾಗ್ ಪಾಸ್ವಾನ್ ಈಗ ರೀಚ್ ಆಗ್ತಿರೋದು. ಬಟ್ ವೋಟಿಂಗ್ ಈ ಸರಿ ಸಿಕ್ಕಾಪಟ್ಟೆ ಹೈಯೆಸ್ಟ್, ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಿಹಾರದಲ್ಲಿ ಅಂತ. ಅದು ಬಹಳ ಒಂದು ಹಿಸ್ಟ್ರಿಯನ್ನೇ ಬಿಹಾರದಲ್ಲಿ ಕ್ರಿಯೇಟ್ ಮಾಡಿದೆ, ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಇದು 3 ತರ ವಿಶ್ಲೇಷಣೆ ಮಾಡಬಹುದು. ಒಂದು ಪ್ರೋ ಗವರ್ನೆನ್ಸ್ ವೋಟ್ ಹಾಕಿದ್ದಾರೆ ಜನರು ಅಂತ ಹೇಳಿ, ಅಥವಾ ಜನರು ಬೇಸತ್ತು ಹೋಗಿದ್ದಾರೆ ನಿತೀಶ್ ಕುಮಾರ್ ಅಥವಾ ಮತ್ತೆ ಎನ್ಡಿಎ ಅಲಯನ್ಸ್ ಇದಕ್ಕೆ ಬೇಸತ್ತು ಆರ್ಜೆಡಿ ವೋಟ್ ಹಾಕಿದ್ರೆ ಜನ್ಸುರಾಜ್ಗೆ ವೋಟ್ ಹಾಕಿದ್ದಾರೆ ಅನ್ನೋ ಒಂದು ಆಯಾಮ. ಜನ್ಸುರಾಜ್ ಅನ್ನ ಬಹಳ ಅಟ್ರಾಕ್ಟಿವ್ ಆಗಿ ಜನರಿಗೆ ಅಟ್ರಾಕ್ಟ್ ಆಗಿದೆಯಾ, ಅಥವಾ ಒಂದು ಹೊಸ ವಿದ್ಯಾವಂತ ಒಬ್ಬ ಬಿಹಾರ ರಾಜಕಾರಣಕ್ಕೆ ಬಂದಿದ್ದಾನೆ ಅಂತ ಹೇಳುವ. ರಾಘವ್ ಶರ್ಮಾ ವೆಲ್ಕಮ್ ಟು ದ ಶೋ. ರಾಘವ್ ಶರ್ಮಾ ಬಹಳ ದೀರ್ಘಕಾಲ ದೆಹಲಿಯ ಪತ್ರಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಜೊತೆಗೆ ರಾಜಕೀಯ ಪಕ್ಷಗಳ ಜೊತೆ ಅಂದ್ರೆ ಅವುಗಳ ಪಲ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತವ್ರು. ಬಾಬು ಅವ್ರು ಹೇಳ್ತಾ ಇದ್ದ ಹಾಗೆ ಬಿಹಾರದಲ್ಲಿ ಕೂಡ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಅಲ್ಲಿನ ಚುನಾವಣಾ ರಾಜಕೀಯ ಮತ್ತು ಆರ್ಟಿಕಲ್ ಬರೆದಿತ್ತು. ಯಾರೋ ಬರೆದ ಹಾಳು ಹಣೆ ಬರಹ ಅಂತೇಳಿ, ಅಲ್ಲ ಯಾರೋ ಗೀಚಿದ ಹಾಳು ಹಣೆ ಬರಹ ಅಂತೇಳಿ ಬಹಳ ಸೊಗಸಾಗಿತ್ತು, ಆದ್ರೆ ಅರ್ಥ ನಿರ್ಮಿತವಾಗಿತ್ತು. ಪ್ಲೀಸ್ ಕಂಟಿನ್ಯೂ. ಎಸ್, ಸೊ ವಿ ಆರ್ ವೆರಿ ಕ್ಯೂರಿಯಸ್ ರಾಘವ್ ಶರ್ಮಾ, ಹೇಗಿರುತ್ತೆ ಈ ಸಾರಿಯ ಬಿಹಾರದ ಚುನಾವಣೆಯ? ಯಾಕಂತಂದ್ರೆ ಇಷ್ಟು ಸಾರಿ ನಾನು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಬಿಟ್ರು, ಸೊ ಅಲ್ಲೂ ಕೂಡ ಗ್ಯಾರಂಟಿ ವರ್ಕೌಟ್ ಮಾಡಕ್ ಹೋಗಿದ್ದಾರೆ ಅಂತ. ಬಟ್ ಬಿಹಾರದ ಗ್ಯಾರಂಟಿ ಈಸ್ ನನ್ ಅದರ್ ದನ್ ನಿತೀಶ್ ಕುಮಾರ್ ಆಲ್ವೇಸ್ ಅಂತ. ಹೇಗ್ ನೋಡ್ತೀರಿ? ಏನೆಲ್ಲ ವಿಶೇಷತೆಗಳಿದೆ ಈ ಸಾರಿ? ನೋಡಿ, ಈ ಎಲೆಕ್ಷನ್ 2020ಕ್ಕಿಂತ ಹೇಗೆ ಭಿನ್ನ ಅಂತ ಹೇಳಿದ್ರೆ, 2020ರ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಜೆಪಿ ಇರಲಿಲ್ಲ, ಲೋಕ್ ಜನಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರು ಇರಲಿಲ್ಲ.
ಅವರಿಗೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಅತೃಪ್ತಿ ಮತ್ತೆ ಮುನಿಸು ಉಂಟಾಗಿತ್ತು ಆ ಸಂದರ್ಭದಲ್ಲಿ. ಆಗ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾಗಿದ್ರು, ಆ ಪೈನ್ ಅಲ್ಲಿದ್ರು. ಆದ್ರೆ ನಿತೀಶ್ ಕುಮಾರ್ ಜೊತೆಗೆ ಚಿರಾಗ್ ಪಾಸ್ವಾನ್ ಸಂಬಂಧ ಚೆನ್ನಾಗಿರ್ಲಿಲ್ಲ. ಮತ್ತೆ ರಾಜಕೀಯವಾಗಿ ಅವರನ್ನ ಮುಗಿಸ್ಬೇಕು ಅಂತ ಚಿರಾಗ್ ಪಾಸ್ವಾನ್ ಒಂದು ಲೆಕ್ಕಾಚಾರ ಹಾಕಿದ್ರು. ಹಾಗಾಗಿ ಅವ್ರು ಮೋದಿ ಹನುಮಾನ್ ಅಂತ ಹೇಳ್ಕೊಂಡೇ ಪ್ರಚಾರ ಮಾಡಿದ್ದ ಅವತ್ತು. ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಚಿರಾಗ್ ಪಾಸ್ವಾನ್ಗೆ ಸಪೋರ್ಟ್ ಮಾಡಿದಾರ, ನಿತೀಶ್ ಅವರನ್ನ ಮುಗಿಸೋದಕ್ಕೆ ಏನಾದ್ರು ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಚರ್ಚೆಗಳೆಲ್ಲ ನಡೆದಿತ್ತು. ಸೊ ಅದೇ ರೀತಿಯಲ್ಲಿ ಕ್ಯಾಂಪೇನ್ ನಡೀತು. ಆದ್ರೂ ನಿತೀಶ್ ಕುಮಾರ್ ಮತ್ತೆ ಮೋದಿ ಒಂದೇ ವೇದಿಕೆಯಲ್ಲಿದ್ರು. ಅಂತಿಮವಾಗಿ ಏನಾಯ್ತು, ಸುಮಾರು 28ರಿಂದ 30 ಕ್ಷೇತ್ರದಲ್ಲಿ ಜೆಡಿಯುಗೆ ಎಲ್ಜೆಪಿ ಹರ್ಟ್ ಮಾಡೋದಲ್ಲಿ ಯಶಸ್ವಿಯಾಯಿತು. 115 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಜೆಡಿಯು 43 ಕ್ಷೇತ್ರಗಳಿಗೆ ಕುಸಿದಿತ್ತು. ಒಂದರ್ಥದಲ್ಲಿ ಬಹಳ ಮುಜುಗರವನ್ನು ಅನುಭವಿಸಿದ್ರು ನಿತೀಶ್ ಕುಮಾರ್. ಆದ್ರೆ ಬಿಜೆಪಿಯವರು ಹೇಳಿದ ಮಾತಿಗೆ ತಕ್ಕಂತೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಎಲ್ಜೆಪಿ ಮತ್ತೆ ಜೆಡಿಯು ವೋಟ್ಸ್ ಡಿವೈಡ್ ಆಗಿತ್ತು. ಹಿಂದೆ ನನ್ನ ರೈಟಪ್ ಅಲ್ಲಿ ಕೂಡ ನಾನು ಅದನ್ನು ಬರೆದಿದ್ದೇನೆ. ಆದ್ರೆ ಈ ಚುನಾವಣೆಯಲ್ಲಿ ಎಲ್ಜೆಪಿ ಮತ್ತೆ ಜೆಡಿಯು ಒಂದಾಗಿದೆ. ಬಿಹಾರದಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ, ಬಹಳ ದೊಡ್ಡ ಹಬ್ಬ. ದೀಪಾವಳಿ ಮುಗ್ದ 6ನೇ ದಿನ ನಂತರ ಅಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ. ಈ ವಲಸೆ ಹೋದವರು ಬೇರೆ, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದವರು ಕೂಡ ಆಗ ಬಿಹಾರಕ್ಕೆ ಬರ್ತಾರೆ. ನೀವು ರೈಲಲ್ಲಿ ನೋಡಬಹುದು, ಬಿಹಾರದ ರೈಲಲ್ಲಿ ಈ ದನಗಳ ನುಗ್ಗಿದಾಗಿ ನುಗ್ಗೋದು. ನಾವು ಆ ರೀತಿ ಪದ ಬಳಕೆ ಹೊರತು ಅಲ್ಲಿ ಪರಿಸ್ಥಿತಿ ಆಗಿದೆ. ಬಹುತೇಕ ಯಾರು ಟಿಕೆಟ್ ಮಾಡೋದಿಲ್ಲ. ಸ್ಲೀಪರ್ ಅಲ್ಲಿ ನಾನೊಬ್ಬ ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಸೀಟಲ್ಲೂ ಬಂದು ಕೂರ್ತಾರೆ, ಕೆಳಗೆ ಕೂತಿರ್ತಾರೆ, ನಮ್ಗೆ ಓಡಾಡ್ಲಿಕ್ಕೆ ಜಾಗ ಇರೋದಿಲ್ಲ. ಆ ರೀತಿ ಪರಿಸ್ಥಿತಿ. ಅದು ಬಿಹಾರದ ಚಿತ್ರಣವನ್ನು ನಾನು ನೀಡ್ತಾ ಇರೋದು ಹೇಗಿದೆ ಅಂತ ಹೇಳಿ. ಸೊ ಎಲ್ಲರೂ ಬರ್ತಾರೆ, ವಲಸೆ ಬಂದವರೆಲ್ಲ ಬರ್ತಾರೆ, ದೊಡ್ಡ ಹಬ್ಬ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ಮನೆಗೆ ಹೋದ್ರು. ನಾವಿಬ್ರು ಯುನೈಟ್ ಆಗಿದ್ದೇವೆ ಅನ್ನೊಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಸೊ ಈ ಚುನಾವಣೆಯಲ್ಲಿ ಇಂಡಿಯಾಗೆ ಅಡ್ವಾಂಟೇಜ್ ಆಗಿರೋದು ಅಂತ ಹೇಳಿದ್ರು. ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಫ್ಯಾಕ್ಟರ್ ಹೇಗೂ ಇದೆ, ಅದ್ರ ಜೊತೆಗೆ ಚಿರಾಗ್ ಪಾಸ್ವಾನ್ ಮತ್ತೆ ನಿತೀಶ್ ಕುಮಾರ್ ಒಂದಾಗಿದ್ದಾರೆ. ಸೊ ಜೆಡಿಯು ವೋಟ್ಸ್ ಎಲ್ಜೆಪಿ ಕ್ಯಾಂಡಿಡೇಟ್ ಶಿಫ್ಟ್ ಆಗುತ್ತೆ, ಎಲ್ಜೆಪಿ ವೋಟ್ಸ್ ಜೆಡಿಯುಗೆ ಶಿಫ್ಟ್ ಆಗುತ್ತೆ. ಕಳೆದ ಚುನಾವಣೆಯಲ್ಲಿ ಆಗಿರಲಿಲ್ಲ. ಸುಮಾರು 143 ಕ್ಷೇತ್ರದಲ್ಲಿ ಎಲ್ಜೆಪಿ ಕ್ಯಾಂಡಿಡೇಟ್ಸ್ ಅನ್ನು ಹಾಕಿತ್ತು. ಈ ಸರಿ ಎನ್ಡಿಎ ಮೈತ್ರಿಕೂಟದಲ್ಲಿದ್ದಾರೆ. ಅದೊಂದು ಫಾರ್ಮಿಡಬಲ್ ಅಲಯನ್ಸ್, ಜೆಡಿಯು, ಎಲ್ಜೆಪಿ, ಬಿಜೆಪಿ. ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ, ಎಲ್ಜೆಪಿ ಇದ್ದು ಕಮ್ಯುನಿಟಿ ಫ್ಯಾಕ್ಟರ್, ಮತ್ತೆ ಆ ಯೂತ್ಸ್ ಅನ್ನ ಚಿರಾಗ್ ಪಾಸ್ವಾನ್ ಈಗ ರೀಚ್ ಆಗ್ತಾ ಇರೋದು. ಬಟ್ ವೋಟಿಂಗ್ ಈ ಸರಿ ಸಿಕ್ಕಾಪಟ್ಟೆ ಹೈಯೆಸ್ಟ್, ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಿಹಾರದಲ್ಲಿ ಅಂತ. ಅದು ಬಹಳ ಒಂದು ಹಿಸ್ಟ್ರಿಯನ್ನೇ ಬಿಹಾರದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಇದು 3 ತರ ವಿಶ್ಲೇಷಣೆ ಮಾಡಬಹುದು. ಒಂದು ಪ್ರೋ ಗವರ್ನೆನ್ಸ್ ವೋಟ್ ಹಾಕಿದ್ದಾರೆ ಜನರು ಅಂತ ಹೇಳಿ, ಅಥವಾ ಜನರು ಬೇಸತ್ತು ಹೋಗಿದ್ದಾರೆ ನಿತೀಶ್ ಕುಮಾರ್ ಅಥವಾ ಮತ್ತೆ ಎನ್ಡಿಎ ಅಲಯನ್ಸ್ ಇದಕ್ಕೆ ಬೇಸತ್ತು ಆರ್ಜೆಡಿ ವೋಟ್ ಹಾಕಿದ್ರೆ ಜನ್ಸುರಾಜ್ಗೆ ವೋಟ್ ಹಾಕಿದ್ದಾರೆ ಅನ್ನೋ ಒಂದು ಆಯಾಮ. ಜನ್ಸುರಾಜ್ ಅನ್ನ ಬಹಳ ಅಟ್ರಾಕ್ಟಿವ್ ಆಗಿ ಜನರಿಗೆ ಅಟ್ರಾಕ್ಟ್ ಆಗಿದೆಯಾ, ಅಥವಾ ಒಂದು ಹೊಸ ವಿದ್ಯಾವಂತ ಒಬ್ಬ ಬಿಹಾರ ರಾಜಕಾರಣಕ್ಕೆ ಬಂದಿದ್ದಾನೆ ಅಂತ ಹೇಳುವ. ರಾಘವ್ ಶರ್ಮಾ, ವೆಲ್ಕಮ್ ಟು ದ ಶೋ. ರಾಘವ್ ಶರ್ಮಾ ಬಹಳ ದೀರ್ಘಕಾಲ ದೆಹಲಿಯ ಪತ್ರಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಜೊತೆಗೆ ರಾಜಕೀಯ ಪಕ್ಷಗಳ ಜೊತೆ ಅಂದ್ರೆ ಅವುಗಳ ಪಲ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತವ್ರು. ಬಾಬು ಅವ್ರು ಹೇಳ್ತಾ ಇದ್ದ ಹಾಗೆ ಬಿಹಾರದಲ್ಲಿ ಕೂಡ ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿ ಅಲ್ಲಿನ ಚುನಾವಣಾ ರಾಜಕೀಯ ಮತ್ತು ಆರ್ಟಿಕಲ್ ಬರೆದಿದ್ರು. ಯಾರೋ ಬರೆದ ಹಾಳು ಹಣೆ ಬರಹ ಅಂತೇಳಿ, ಅಲ್ಲ ಯಾರೋ ಗೀತದ ಹಾಳು ಹಣೆ ಬರಹ ಅಂತೇಳಿ ಬಹಳ ಸೊಗಸಾಗಿತ್ತು, ಆದ್ರೆ ಅರ್ಥ ನಿರ್ಮಿತವಾಗಿದೆ. ಪ್ಲೀಸ್ ಕಂಟಿನ್ಯೂ. ಎಸ್, ಸೊ ವಿ ಆರ್ ವೆರಿ ಕ್ಯೂರಿಯಸ್ ರಾಘವ್ ಶರ್ಮಾ, ಹೇಗಿರುತ್ತೆ ಈ ಸಾರಿಯ ಬಿಹಾರದ ಚುನಾವಣೆಯ? ಯಾಕಂತಂದ್ರೆ ಇಷ್ಟು ಸಾರಿ ನಾನು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಎಲ್ಲ ಕೊಟ್ಬಿಟ್ರು, ಸೊ ಅಲ್ಲೂ ಕೂಡ ಗ್ಯಾರಂಟಿ ವರ್ಕೌಟ್ ಮಾಡಕ್ ಹೋಗಿದ್ದಾರೆ ಅಂತ. ಬಟ್ ಬಿಹಾರದ ಗ್ಯಾರಂಟಿ ಈಸ್ ನನ್ ಅದರ್ ದನ್ ನಿತೀಶ್ ಕುಮಾರ್ ಆಲ್ವೇಸ್ ಅಂತ. ಹೇಗ್ ನೋಡ್ತೀರಿ? ಏನೆಲ್ಲ ವಿಶೇಷತೆಗಳಿದೆ ಈ ಸಾರಿ? ನೋಡಿ, ಈ ಎಲೆಕ್ಷನ್ 2020ಕ್ಕಿಂತ ಹೇಗೆ ಭಿನ್ನ ಅಂತ ಹೇಳಿದ್ರೆ, 2020ರ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಜೆಪಿ ಇರಲಿಲ್ಲ, ಲೋಕ್ ಜನಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರು ಇರಲಿಲ್ಲ. ಅವರಿಗೆ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಅತೃಪ್ತಿ ಮತ್ತೆ ಮುನಿಸು ಉಂಟಾಗಿತ್ತು ಆ ಸಂದರ್ಭದಲ್ಲಿ. ಆಗ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾಗಿದ್ರು, ಆ ಪೈನ್ ಅಲ್ಲಿದ್ರು. ಆದ್ರೆ ನಿತೀಶ್ ಕುಮಾರ್ ಜೊತೆಗೆ ಚಿರಾಗ್ ಪಾಸ್ವಾನ್ ಸಂಬಂಧ ಚೆನ್ನಾಗಿರ್ಲಿಲ್ಲ. ಮತ್ತೆ ರಾಜಕೀಯವಾಗಿ ಅವರನ್ನ ಮುಗಿಸ್ಬೇಕು ಅಂತಲೇ ಚಿರಾಗ್ ಪಾಸ್ವಾನ್ ಒಂದು ಲೆಕ್ಕಾಚಾರ ಹಾಕಿದ್ರು. ಹಾಗಾಗಿ ಅವ್ರು ಮೋದಿ ಹನುಮಾನ್ ಅಂತ ಹೇಳ್ಕೊಂಡೇ ಪ್ರಚಾರ ಮಾಡಿದ್ದ ಅವತ್ತು. ಇಂಡೈರೆಕ್ಟ್ ಆಗಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಚಿರಾಗ್ ಪಾಸ್ವಾನ್ಗೆ ಸಪೋರ್ಟ್ ಮಾಡಿದಾರ, ನಿತೀಶ್ ಅವರನ್ನ ಮುಗಿಸೋದಕ್ಕೆ ಏನಾದ್ರು ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಚರ್ಚೆಗಳೆಲ್ಲ ನಡೆದಿತ್ತು. ಸೊ ಅದೇ ರೀತಿಯಲ್ಲಿ ಕ್ಯಾಂಪೇನ್ ನಡೀತು. ಆದ್ರೂ ನಿತೀಶ್ ಕುಮಾರ್ ಮತ್ತೆ ಮೋದಿ ಒಂದೇ ವೇದಿಕೆಯಲ್ಲಿದ್ರು. ಅಂತಿಮವಾಗಿ ಏನಾಯ್ತು, ಸುಮಾರು 28ರಿಂದ 30 ಕ್ಷೇತ್ರದಲ್ಲಿ ಜೆಡಿಯುಗೆ ಎಲ್ಜೆಪಿ ಹರ್ಟ್ ಮಾಡೋದಲ್ಲಿ ಯಶಸ್ವಿಯಾಯಿತು. 115 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತಹ ಜೆಡಿಯು 43 ಕ್ಷೇತ್ರಗಳಿಗೆ ಕುಸಿದಿತ್ತು. ಒಂದರ್ಥದಲ್ಲಿ ಬಹಳ ಮುಜುಗರವನ್ನು ಅನುಭವಿಸಿದ್ರು ನಿತೀಶ್ ಕುಮಾರ್. ಆದ್ರೆ ಬಿಜೆಪಿಯವರು ಹೇಳಿದ ಮಾತಿಗೆ ತಕ್ಕಂತೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಎಲ್ಜೆಪಿ ಮತ್ತೆ ಜೆಡಿಯು ವೋಟ್ಸ್ ಡಿವೈಡ್ ಆಗಿತ್ತು. ಹಿಂದೆ ನನ್ನ ರೈಟಪ್ ಅಲ್ಲಿ ಕೂಡ ನಾನು ಅದನ್ನು ಬರೆದಿದ್ದೇನೆ. ಆದ್ರೆ ಈ ಚುನಾವಣೆಯಲ್ಲಿ ಎಲ್ಜೆಪಿ ಮತ್ತೆ ಜೆಡಿಯು ಒಂದಾಗಿದೆ. ಬಿಹಾರದಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ, ಬಹಳ ದೊಡ್ಡ ಹಬ್ಬ. ದೀಪಾವಳಿ ಮುಗ್ದ 6ನೇ ದಿನ ನಂತರ ಅಲ್ಲಿ ಛಟ್ ಪೂಜೆ ಅಂತ ನಡೆಯುತ್ತೆ.
ಈ ವಲಸೆ ಹೋದವರು ಬೇರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬಂದವರು ಕೂಡ ಆಗ ಬಿಹಾರಕ್ಕೆ ಬರ್ತಾರೆ. ನೀವು ರೈಲಲ್ಲಿ ನೋಡಬಹುದು, ಬಿಹಾರದ ರೈಲಲ್ಲಿ ಈ ದನಗಳು ನುಗ್ಗಿದಾಗಿ ನುಗ್ಗೋದು. ನಾವು ಆ ರೀತಿ ಪದ ಬಳಕೆ ಹೊರತು ಮತ್ತೆ ಆ ರೀತಿ ಪರಿಸ್ಥಿತಿ ಆಗಿದೆ. ಬಹುತೇಕ ಯಾರು ಟಿಕೆಟ್ ಮಾಡೋದಿಲ್ಲ. ಸ್ಲೀಪರ್ ಅಲ್ಲಿ ನಾನೊಬ್ಬ ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಸೀಟಲ್ಲೂ ಬಂದು ಕೂರ್ತಾರೆ, ಕೆಳಗೆ ಕೂತಿರ್ತಾರೆ, ನಮ್ಗೆ ಓಡಾಡ್ಲಿಕ್ಕೆ ಜಾಗ ಇರೋದಿಲ್ಲ. ಆ ರೀತಿ ಪರಿಸ್ಥಿತಿ, ಅದು ಬಿಹಾರದ ಚಿತ್ರಣವನ್ನು ನಾನು ನೀಡ್ತಾ ಇರೋದು ಹೇಗಿದೆ ಅಂತ ಹೇಳಿ. ಸೊ ಎಲ್ಲರೂ ಬರ್ತಾರೆ, ವಲಸೆ ಬಂದವರೆಲ್ಲ ಬರ್ತಾರೆ, ದೊಡ್ಡ ಹಬ್ಬ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ಮನೆಗೆ ಹೋದ್ರು. ನಾವಿಬ್ರು ಯುನೈಟ್ ಆಗಿದ್ದೇವೆ ಅನ್ನೊಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಸೊ ಈ ಚುನಾವಣೆಯಲ್ಲಿ ಇಂಡಿಯಾಗೆ ಅಡ್ವಾಂಟೇಜ್ ಆಗಿರೋದು ಅಂತ ಹೇಳಿದ್ರೆ, ಒಂದು ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ಫ್ಯಾಕ್ಟರ್ ಹೇಗೂ ಇದೆ, ಅದ್ರ ಜೊತೆಗೆ ಚಿರಾಗ್ ಪಾಸ್ವಾನ್ ಮತ್ತೆ ನಿತೀಶ್ ಕುಮಾರ್ ಒಂದಾಗಿದ್ದಾರೆ. ಸೊ ಜೆಡಿಯು ವೋಟ್ಸ್ ಎಲ್ಜೆಪಿ ಕ್ಯಾಂಡಿಡೇಟ್ ಶಿಫ್ಟ್ ಆಗುತ್ತೆ, ಎಲ್ಜೆಪಿ ವೋಟ್ಸ್ ಜೆಡಿಯುಗೆ ಶಿಫ್ಟ್ ಆಗುತ್ತೆ. ಕಳೆದ ಚುನಾವಣೆಯಲ್ಲಿ ಆಗಿರಲಿಲ್ಲ. ಸುಮಾರು 143 ಕ್ಷೇತ್ರದಲ್ಲಿ ಎಲ್ಜೆಪಿ ಕ್ಯಾಂಡಿಡೇಟ್ಸ್ ಅನ್ನು ಹಾಕಿತ್ತು. ಈ ಸರಿ ಎನ್ಡಿಎ ಮೈತ್ರಿಕೂಟದಲ್ಲಿದ್ದಾರೆ. ಅದೊಂದು ಫಾರ್ಮಿಡಬಲ್ ಅಲಯನ್ಸ್, ಜೆಡಿಯು, ಎಲ್ಜೆಪಿ, ಬಿಜೆಪಿ. ನಿತೀಶ್ ಕುಮಾರ್ ಮತ್ತೆ ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿ, ಎಲ್ಜೆಪಿ ಇದ್ದು ಕಮ್ಯುನಿಟಿ ಫ್ಯಾಕ್ಟರ್, ಮತ್ತೆ ಆ ಯೂತ್ಸ್ ಅನ್ನ ಚಿರಾಗ್ ಪಾಸ್ವಾನ್ ಈಗ ರೀಚ್ ಆಗ್ತಾ ಇರೋದು. ಬಟ್ ವೋಟಿಂಗ್ ಈ ಸರಿ ಸಿಕ್ಕಾಪಟ್ಟೆ ಹೈಯೆಸ್ಟ್, ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಿಹಾರದಲ್ಲಿ ಅಂತ. ಅದು ಬಹಳ ಒಂದು ಹಿಸ್ಟ್ರಿಯನ್ನೇ ಬಿಹಾರದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಯಾರು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಇದು 3 ತರ ವಿಶ್ಲೇಷಣೆ ಮಾಡಬಹುದು. ಒಂದು ಪ್ರೋ ಗವರ್ನೆನ್ಸ್ ವೋಟ್ ಹಾಕಿದ್ದಾರೆ ಜನರು ಅಂತ ಹೇಳಿ, ಅಥವಾ ಜನರು ಬೇಸತ್ತು ಹೋಗಿದ್ದಾರೆ ನಿತೀಶ್ ಕುಮಾರ್ ಅಥವಾ ಮತ್ತೆ ಎನ್ಡಿಎ ಅಲಯನ್ಸ್ ಇದಕ್ಕೆ ಬೇಸತ್ತು ಆರ್ಜೆಡಿ ವೋಟ್ ಹಾಕಿದ್ರೆ ಜನ್ಸುರಾಜ್ಗೆ ವೋಟ್ ಹಾಕಿದ್ದಾರೆ ಅನ್ನೋ ಒಂದು ಆಯಾಮ. ಜನ್ಸುರಾಜ್ ಅನ್ನ ಬಹಳ ಅಟ್ರಾಕ್ಟಿವ್ ಆಗಿ ಜನರಿಗೆ ಅಟ್ರಾಕ್ಟ್ ಆಗಿದೆಯಾ, ಅಥವಾ ಒಂದು ಹೊಸ ವಿದ್ಯಾವಂತ ಒಬ್ಬ ಬಿಹಾರ ರಾಜಕಾರಣಕ್ಕೆ ಬಂದಿದ್ದಾನೆ ಅಂತ ಹೇಳುವ